ರಾಷ್ಟ್ರಧ್ವಜ ದೇಶದ ಹೆಮ್ಮೆ ಹಾಗೂ ಗೌರವದ ಸಂಕೇತ. ಈ ರಾಷ್ಟ್ರಧ್ವಜವನ್ನ ಎಲ್ಲೆಂದರಲ್ಲಿ ತಯಾರಿಸುವಂತಿಲ್ಲ. ಅದಕ್ಕೆ ತನ್ನದೇ ಆದ ನಿಯಮಗಳಿವೆ. ಸಾಕಷ್ಟು ಕಟ್ಟುಪಾಡುಗಳಿಂದ ರಾಷ್ಟ್ರಧ್ವಜ ನಿರ್ಮಿಸುವ ದೇಶದ ಏಕೈಕ ಸಂಸ್ಥೆ ಹುಬ್ಬಳ್ಳಿಯಲ್ಲಿದೆ ಎಂಬುದು ಕರ್ನಾಟಕದ ಹೆಮ್ಮೆ. ಇದು ಹುಬ್ಬಳ್ಳಿಯ ಬೆಂಗೇರಿಯ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಸ್ಥೆ. ಇಲ್ಲಿ ಖಾದಿ ಬಟ್ಟೆ ಅಷ್ಟೇ ಅಲ್ಲ, ರಾಷ್ಟ್ರಧ್ವಜ ತಯಾರಿಸುವ ಏಕೈಕ ಕೇಂದ್ರವಾಗಿದೆ. ಈ ಕೇಂದ್ರದಲ್ಲಿ ನಮ್ಮ ರಾಷ್ಟ್ರಧ್ವಜವನ್ನ ಹೇಗೆ ತಯಾರಿಸ್ತಾರೆ ಅಂತ ಅವರನ್ನೇ ಕೇಳೋಣ ಬನ್ನಿ. ನನ್ನ ಹೆಸರು ಅನ್ನಪೂರ್ಣ ಕೋಟಿ ಅಂತೇಳಿ. ನಾವು ಇಲ್ಲಿ ನ್ಯಾಷನಲ್ ಫ್ಲಾಗ್ ರೆಡಿ ಮಾಡ್ತೀವಿ. ನಮ್ಮಲ್ಲಿ ಈಗ ನಾವು ಫ್ಲಾಗ್ ಬಟ್ಟೆ ರೆಡಿ ಮಾಡೋ ಮುಂದೆ ಡಬಲ್ ದಾರ ಟ್ವಿಸ್ಟ್ ಮಾಡಿ ಬಟ್ಟೆ ನೇಯ್ತಾರೆ. ತ್ರಿಬಲ್ ದಾರ ಟ್ವಿಸ್ಟ್ ಮಾಡಿ ಒಂದು ಕೊರ ಡಕ್ ಅಂತೇಳಿ ಬಟ್ಟೆ ನೇಯ್ತಾರೆ. ಬಟ್ಟೆ ನೇಯ್ದಿಂದ ಅದಕ್ಕೆ ಕಲರ್ ಡೈಯಿಂಗ್ ವೈಟ್, ಆರೆಂಜ್, ಗ್ರೀನ್ ಅಂತೇಳಿ ಕಲರ್ ಡೈ ಮಾಡ್ತಾರೆ. ಆಮೇಲೆ ವೈಟ್ ಬ್ಲೀಚ್ ಮಾಡ್ತಾರೆ. ವೈಟ್ ಕಟಿಂಗ್ ಮಾಡಿ ಪ್ರಿಂಟಿಂಗ್ ಕೊಡ್ತೀವಿ. ಪ್ರಿಂಟಿಂಗ್ ಆದ್ಮೇಲೆ ಒಣಗಿಂದ ಅದನ್ನ 8 ದಿವಸಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ಕ್ಯೂರಿಂಗ್ ಮಷಿನ್ ಅಂತ ಐತಿ, ಅಲ್ಲಿ 140 ಡಿಗ್ರಿ ಟೆಂಪರೇಚರ್ ಇರಿಸಿ ಅದನ್ನ ಪೀಸ್ ಪಾಸ್ ಮಾಡ್ತೀವಿ. ಊರ ಏನಾಗುತ್ತೆ, ಕಲರ್ ಫಿಕ್ಸಿಂಗ್ ಆಗುತ್ತೆ. ಸ್ಟಿಚ್ ಮಾಡೋ ಮುಂದೆ ಅದನ್ನ ಕಚ್ಚಾ ಹಚ್ಚೋದಂತ ಇರುತ್ತೆ. ಆಮೇಲೆ ಅದನ್ನ ಮೆಜರ್ಮೆಂಟ್ ಮಾಡ್ತಾರೆ. ಆಮೇಲೆ ಟ್ರಯಾಂಗಲ್ ಅಂತ ಹಚ್ತಾರೆ. ಸೆಂಟಿಮೀಟರ್ 4 ಸ್ಟಿಚಸ್ ಬೀಳ್ಬೇಕಂತ ಇರುತ್ತೆ. ಅದು ಟಾಗಲ್ ಹೆಣಿಬೇಕಾದ್ರೆ ಸಹಿತ ಅದಕ್ಕೂ ಮೇಜರ್ ಇರುತ್ತೆ, ಇಷ್ಟ ಸೆಂಟಿಮೀಟರ್ ಬರ್ಬೇಕಂತ ಹೇಳಿ. ಅದ್ರ ಮೇಲೆ ಅದನ್ನ ಹೆಣ್ಕೋತಾರೆ. ಹೆಣ್ಕೊಂಡು ಅದು ಫ್ಲಾಗ್ ಒಳಗೆ ಸೇರಿಸಿ ಹ್ಯಾಂಡ್ ಸ್ಟಿಚ್ ಮಾಡ್ತಾರೆ. ಅದಕ್ಕೆ ಫಸ್ಟ್ ನಾವು ಫ್ಲಾಗ್ ಅದ ಸೇರ್ಸೋಕಿನ್ನ ಮುಂಚೆ ಅದಕ್ಕೆ ISI ನಮ್ದು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಸೀಲ್ ಇರುತ್ತೆ. ಆಮೇಲೆ ನಾವು ಯಾವ ಸೈಜಿನ ಫ್ಲಾಗ್ ರೆಡಿ, ಅದು ಯಾವ ಮಂತ್ ಒಳಗೆ ರೆಡಿ ಆಗಿದೆ, ಯಾವ ಇಯರ್ ಒಳಗೆ ರೆಡಿ ಆಗಿದೆ, ISI ಮಾರ್ಕ್ ಎಲ್ಲ ನಾವು ಅದಕ್ಕೆ ಸೀಲ್ ಹೊಡೆದು ಅದನ್ನ ರೆಡಿ ಮಾಡಿ ಎಂಪೋಟಾಗಲ್ ಸೇರಿಸಿ ಹ್ಯಾಂಡ್ ಸ್ಟಿಚ್ ಮಾಡಿ ಒಳಗಡೆ ಕಳಿಸ್ತೀವಿ. ಆಮೇಲೆ ಐರನಿಂಗ್ ಡಿಪಾರ್ಟ್ಮೆಂಟ್ ಇದೆ, ಅಲ್ಲಿ ಐರನಿಂಗ್ ಆಗುತ್ತೆ. ಸ್ಟೀಮ್ ಐರನ್ ಅಟ್ ಎ ಟೈಮ್ 2 ಸೈಡ್ ಒಮ್ಮೆ ಐರನಿಂಗ್ ಆಗ್ತೈತಿ. ಅಲ್ಲೆಲ್ಲ ನಾವು ಮತ್ತೆ ಅದನ್ನ ಏನ್ ಮಾಡ್ತೀವಿ, ಚೆಕ್ ಮಾಡ್ತೀವಿ. ಫ್ಲಾಗ್ ಕರೆಕ್ಟ್ ಇದೆ ಇಲ್ಲೋ, ಸ್ಟಿಚಿಂಗ್ ಕರೆಕ್ಟ್ ಐತಿ ಇಲ್ಲೋ ಎಲ್ಲ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಅದನ್ನ ಐರನ್ ಮಾಡಿ ಫೋಲ್ಡಿಂಗ್ ಮಾಡಿ ನಾವು ಗೋಡೌನಿಗೆ ಸೇಲ್ ಕಳಿಸ್ತೀವಿ. ಇದು 14x21 ಸೈಜ್, 14 ಫೀಟ್ ಆಗಿಲ್ಲ, 21 ಫೀಟ್ ಉದ್ದ ಇರುತ್ತೆ. ಇದು ಗುಡ್ಡದ ಮೇಲೆ ಹಾರಿಸೋದು. ಈ ಕೇಂದ್ರದಲ್ಲಿ 9 ಬಗೆಯ ಧ್ವಜಗಳನ್ನ ನಿರ್ಮಾಣ ಮಾಡಲಾಗುತ್ತದೆ. ಧ್ವಜ ಸಂಹಿತೆಗೆ ಧಕ್ಕೆ ಬಾರದಂತೆ ಘನತೆಯನ್ನು ಕಾಪಾಡಿಕೊಂಡು ರಾಷ್ಟ್ರಧ್ವಜ ತಯಾರಿಸಲಾಗುತ್ತದೆ. ಹತ್ತಿ ಖರೀದಿಯಿಂದ ಆರಂಭಿಸಿ ನೂಲು ನೇಯ್ದು ಬಟ್ಟೆ ಮಾಡಿ ಹೊಲಿಗೆ ಹಾಕಿ ಅಶೋಕ ಚಕ್ರ ಲಾಂಛನವನ್ನ ಅಳವಡಿಸಿ ರಾಷ್ಟ್ರಧ್ವಜ ಸಿದ್ಧವಾಗುವಷ್ಟರಲ್ಲಿ 15ರಿಂದ 18 ಬಾರಿ ಪರಿಶೀಲನೆ ಮಾಡಲಾಗುತ್ತದೆ. ಈ ಕೇಂದ್ರದ ಮತ್ತೊಂದು ಹೆಮ್ಮೆ ಎಂದರೆ ಈ ರಾಷ್ಟ್ರಧ್ವಜಗಳ ತಯಾರಿಕೆಯಲ್ಲಿ ಮಹಿಳೆಯರ ಶ್ರಮ ಹೆಚ್ಚಿದೆ. ಮಹಿಳೆಯರ ನಾವು ಇಲ್ಲಿ ವರ್ಕ್ ಮಾಡ್ತೀವಿ. ಕಟಿಂಗು ನಾವು ಮಾಡ್ತೀವಿ, ಮಹಿಳೆಯರ ಮಾಡ್ತೀವಿ. ಪ್ರಿಂಟಿಂಗು, ಅಶೋಕ ಚಕ್ರ ಪ್ರಿಂಟಿಂಗ್ ಎಲ್ಲರೂ ನಾವೇನಿಲ್ಲ ಮಹಿಳೆಯರ ಕೆಲಸ ಮಾಡ್ತೀವಿ. ಅದು ನಮ್ಗೆ ಹೆಮ್ಮೆ. ಧ್ವಜದ ಸಂಖ್ಯೆಗಳನ್ನು ನೋಡಿದರೆ 40ರಿಂದ 50 ಸಾವಿರ. ಅದರ ಮೊತ್ತವನ್ನು ನೋಡಿದರೆ 3 ಕೋಟಿ ಇತ್ತು. ಈ ಸಾರಿ 3.5 ಕೋಟಿ ಮಾಡೋ ಗುರಿ ಇಟ್ಕೊಂಡಿವಿ. ಈಗ ಸದ್ಯದವರೆಗೂ ಡಿಸೆಂಬರ್ ಅಂತ್ಯದವರೆಗೂ 2,80,00,000 ಏನೋ ಆಗಿದೆ. 3.5ವರೆಗೂ ನಾವು ಗುರಿ ಇಟ್ಕೊಂಡಿದ್ವಿ, ಮುಟ್ತೀವಿ ಅನ್ನೋದು ಒಂದು ನಮ್ದು ಇದು ಇದೆ. ಅದೇ ರೀತಿ ಈ ಸಾರಿ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತೇವೆ. ಒಟ್ಟಿನಲ್ಲಿ ದೇಶದ ಹೆಮ್ಮೆಯ ಪ್ರತೀಕವಾದ ರಾಷ್ಟ್ರಧ್ವಜ ನಿರ್ಮಾಣ ಸಂಸ್ಥೆ ನಮ್ಮ ಕರ್ನಾಟಕ ಹುಬ್ಬಳ್ಳಿ ಕೀರ್ತಿಯನ್ನ ಮತ್ತಷ್ಟು ಹೆಚ್ಚಿಸಿದಂತೂ ಸತ್ಯ.